ನಿಮ್ಮ ಮನೆಯ ಈ ದಿಕ್ಕಿನಲ್ಲಿ ಇಂತಹ ವಸ್ತುಗಳಿದ್ದರೆ ಕತೆ ಮುಗಿಯಿತು. ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವವರು ಯಾರೂ ನೆಮ್ಮದಿಯಿಂದ ಇರಲು ಸಾಧ್ಯವಾಗುವುದಿಲ್ಲ. ಪ್ರತಿನಿತ್ಯ ಜಗಳಗಳು, ಅನಾರೋಗ್ಯದ ಸಮಸ್ಯೆಗಳು, ವಿಪರೀತ ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಎದುರಾಗುತ್ತೆ. ಅದು ಯಾವ ದಿಕ್ಕು, ಯಾವ ವಸ್ತುಗಳು ಇದ್ದರೆ ಈ ರೀತಿ ಆಗುತ್ತೆ, ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮಗೂ ಒಳ್ಳೆಯದು, ನಿಮಗೂ ಸಹ ತುಂಬ ಒಳ್ಳೆ ಮಾಹಿತಿಗಳು ಸಿಗುತ್ತೆ, ಉಚಿತವಾಗಿ ಸಿಗುತ್ತೆ. ಹಾಗೂ ನೀವು ನಿಮ್ಮ ಜೀವನದ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡೋದ್ರಿಂದ ಅವರು ನಿಮ್ಮ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರ ಮಾರ್ಗವನ್ನು ಸಹ ನೀಡ್ತಾರೆ, ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಇನ್ನು ವಿಚಾರಕ್ಕೆ ಬರೋದಾದರೆ, ಮನೆ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ವಾಸ್ತು ಸೂತ್ರ ಪ್ರತಿಯೊಂದು ಮನೆಯಲ್ಲೂ ತನ್ನದೇ ಆದಂತಹ ವಿಶೇಷತೆಯನ್ನು ಪಡೆದುಕೊಂಡಿರುತ್ತೆ. ಅದರಲ್ಲೂ ಪ್ರಮುಖ ಜಾಗಗಳು ಆದ ಲಿವಿಂಗ್ ರೂಮ್, ಮಕ್ಕಳ ಕೋಣೆ, ಅಡುಗೆ ಕೋಣೆ ಮೊದಲಾದ ಕಡೆ ವಾಸ್ತು ನಿಯಮವನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡರೆ ಸಾಕು. ಸುಖದ ಜೀವನಕ್ಕೆ ಯಾವುದೇ ತೊಡಕುಗಳು ಎದುರಾಗುವುದಿಲ್ಲ. ಸುಖದ ಜೀವನ ಎಲ್ಲರ ಧ್ಯೇಯ. ಇದು ನೆರವೇರಬೇಕಾದರೆ ವಾಸ್ತು ನಿಯಮವನ್ನು ಸರಿಯಾಗಿ ಪಾಲಿಸುವುದು ಕೂಡ ಅತ್ಯಗತ್ಯ. ಇನ್ನು ಮನೆಯಲ್ಲಿ ಆಗಿರುವ ವಾಸ್ತು ಲೋಪವನ್ನು ಸರಿಪಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸಬೇಕು. ಪ್ರತಿಯೊಂದು ಮನೆಯೂ ಕೂಡ ತನ್ನದೇ ಆದ ವಿಶೇಷತೆಯಿಂದ ಕೂಡಿರಬೇಕು. ಅದರಲ್ಲೂ ಪ್ರಮುಖವಾಗಿ ಪ್ರತಿಯೊಂದು ಕೋಣೆಯು ಅಚ್ಚುಕಟ್ಟಾಗಿ ವಾಸ್ತು ನಿಯಮವನ್ನು ಪಾಲನೆ ಮಾಡಬೇಕು. ಲಿವಿಂಗ್ ರೂಮ್ನಲ್ಲಿ ನಿಮಗೆ ಮಹತ್ವದ ಸ್ಥಾನವಿರುತ್ತದೆ. ಇಲ್ಲಿ ಯಾವಾಗಲೂ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೇವೆ. ಆದ್ದರಿಂದ ಸಂತೋಷದ ಕ್ಷಣಗಳು ಇನ್ನಷ್ಟು ಇಮ್ಮಡಿಗೊಳ್ಳುವಂತೆ ಭಾವಚಿತ್ರಗಳನ್ನು ಗೋಡೆ ಮೇಲೆ ಹಾಕಿಕೊಳ್ಳಬೇಕು. ಇನ್ನು ಪೂಜಾ ಕೊಠಡಿಯ ಪಕ್ಕ ಶೌಚಾಲಯ ಯಾವುದೇ ಕಾರಣಕ್ಕೂ ಇರಬಾರದು. ಒಂದೊಮ್ಮೆ ಇದೆ ಅಂದರೆ ಅದನ್ನು ಉಪಯೋಗಿಸಬೇಡಿ, ಅದನ್ನು ಶುಚಿಯಾಗಿಟ್ಟುಕೊಳ್ಳಿ. ಲಿವಿಂಗ್ ರೂಮ್ ಈಶಾನ್ಯ ಮೂಲೆಯಲ್ಲಿ ಅಕ್ವೇರಿಯಂ ಇಟ್ಟುಕೊಳ್ಳುವುದು ಒಳ್ಳೆಯದು. 9 ಗೋಲ್ಡ್ ಫಿಶ್, 1 ಬ್ಲಾಕ್ ಫಿಶ್ ಅದರಲ್ಲಿದ್ದರೆ ತುಂಬಾ ಶ್ರೇಷ್ಠ. ವಾಸ್ತು ನಿಯಮ ಹೇಳುತ್ತದೆ, ವಿದ್ಯಾರ್ಥಿಗಳ ಮನೆಯಲ್ಲಿದ್ದರೆ ಅವರು ಯಾವಾಗಲೂ ಪೂರ್ವಕ್ಕೆ ಮುಖ ಮಾಡಿ ಅಭ್ಯಾಸ ಮಾಡುವಂತೆ ವ್ಯವಸ್ಥೆ ಮಾಡಬೇಕು. ಇನ್ನು ದೇವರ ಪೂಜೆ ಮಾಡುವ ಸಮಯದಲ್ಲಿ ಈಶಾನ್ಯ ದಿಕ್ಕಿಗೆ ಮುಖ ಮಾಡಬೇಕು. ಮನೆಯ ಮುಖ್ಯ ದ್ವಾರಕ್ಕೆ ನೇರವಾಗಿ ತೆರೆಯುವಂತೆ ಡೈನಿಂಗ್ ಹಾಲ್ ಇರಬೇಕು. ಲಿವಿಂಗ್ ರೂಮ್ ದಕ್ಷಿಣ ಗೋಡೆಯ ಸೂರ್ಯ ಚಿತ್ರವಿರಬೇಕು. ಫೋಟೋವನ್ನು ಹಾಕಬೇಕು. ಇನ್ನು ಆಳಾದ ಆಹಾರ, ಉಪಯೋಗಿಸದೇ ಇರುವಂತಹ ಬಟ್ಟೆಗಳು, ಡಬ್ಬಗಳು, ಪಾತ್ರೆ ಪಗಡೆಗಳು ಎಲ್ಲವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ. ಇವುಗಳು ಲಕ್ಷ್ಮೀ ದೇವಿ ಮನೆಯನ್ನು ಮಾಡದಂತೆ ಮಾಡುತ್ತದೆ. ಅಂತೆಯೇ ಶುಚಿತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು. ಸಮುದ್ರದ ಲವಣ, ಹಸುವಿನ ಮೂತ್ರದಿಂದ ಶುಚಿ ಮಾಡುತ್ತಿರಬೇಕು. ಅದು ಉತ್ತಮ ಕೂಡ. ಮನೆಯಲ್ಲಿ ಚೆನ್ನಾಗಿ ಗಾಳಿ ಆಡುತ್ತಾ ಇರಬೇಕು. ಮನೆಯ ಸುತ್ತಮುತ್ತ ತಡೆಯೊಡ್ಡುವಂತಹ ಯಾವುದೇ ಅಂಶಗಳು ಇರಬಾರದು. ಪಪಾಯ ಅಂತಹ ಎತ್ತರಕ್ಕೆ ಬೆಳೆಯುವಂತಹ ಮರಗಳು ಮನೆಯ ಸುತ್ತ ಇರಲೇಬಾರದು. ಬದಲಾಗಿ ತುಳಸಿಯಂತಹ ಮತ್ತು ಆಧ್ಯಾತ್ಮವನ್ನು ನೆಲೆಸಿರುವಂತಹ ಗಿಡಗಳನ್ನು ಬೆಳೆಸಿಕೊಳ್ಳಬೇಕು. ಕನಿಷ್ಠ 1 ತುಳಸಿ ಗಿಡವಾದರೂ ಮನೆಯಲ್ಲಿರಬೇಕು. ಈಶಾನ್ಯ ಭಾಗಕ್ಕೆ ಇರುವಂತೆ ನೋಡಿಕೊಳ್ಳಬೇಕು. ಅದರ ಎತ್ತರ 1.5ಕ್ಕಿಂತ ಜಾಸ್ತಿ ಇರದಂತೆ ನೋಡಿಕೊಳ್ಳಬೇಕು. ಇನ್ನು ನಿಮ್ಮ ಮನೆಯ ಬಾತ್ರೂಮ್ ಯಾವ ದಿಕ್ಕಿನಲ್ಲಿದ್ದರೆ ಒಳ್ಳೆಯದು ಮತ್ತು ಮನೆಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡುವುದರಿಂದ ಮನೆಯೇ ಶಾಂತಿ, ನೆಮ್ಮದಿ ನೆಲೆಸುತ್ತೆ, ಆರೋಗ್ಯವಂತ ಕುಟುಂಬ ನಿಮ್ಮದಾಗಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಗೆ ವಿಚಾರವನ್ನು ತಿಳಿಸಿ. ಖಂಡಿತ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಮತ್ತು ಎಲ್ಲ ಸಲಹೆ ಮಾರ್ಗಗಳನ್ನು ತಿಳಿಸುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.